ಎಲ್ಲರಿಗೂ ಹಾಯ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ದೇವಿಕಾ ಸ್ವಾಮಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ಹೋಗಿದ್ದೆ ನೆಲಮಂಗಲಕ್ಕೆ. ನನ್ನ ತಂಗಿ ಮನೆ ಶಿಫ್ಟ್ ಮಾಡ್ತಾಯಿದ್ರು. ಅವ್ರಿಗೆ ಚಿಕ್ಕ ಪಾಪು ಇದೆಯಲ್ಲ, ಅದಕ್ಕೋಸ್ಕರ ನಾನು ಕೈಲಾದಷ್ಟು ಹೆಲ್ಪ್ ಮಾಡೋಣ, ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೋಗಿದ್ದೆ ಫ್ರೆಂಡ್ಸ್. ಅಲ್ಲಿ ನನ್ನ ತಮ್ಮನ ಮನೆ, ತಂಗಿ ಮನೆ ಸ್ವಲ್ಪ ದೂರ ಇರೋದು. ಮನೆಯೆಲ್ಲ ಶಿಫ್ಟ್ ಆದಮೇಲೆ ಅಂದರೆ ಮನೆ ಶಿಫ್ಟ್ ಮಾಡೋದೆಲ್ಲ ನಾನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನನ್ನ ತಮ್ಮನ ಮನೆಗೆ ಬಂದು ಅವರು ಮೀನು ಹಿಡಿಯೋಕ್ಕೆ ಹೋಗೋಣ ಬಾರಕ್ಕ ಅಂತ ನನ್ನ ತಮ್ಮನ ಹೆಂಡ್ತಿ ನನ್ನ ತಂಗಿ ಎಲ್ಲ ಸ್ಕೆಚ್ ಹಾಕಿದ್ವಿ. ಮೀನು ಹಿಡಿಯೋಣ ಅಂತ ನಾವು ಕೆರೆಗೆ ಹೋದರೆ ನಮಗಿನ ಮೊದಲು ಇದೇ ಬೇಟೆ ಆಡ್ತೈತೆ. ಅದಿರೋ ಸೈಜ್ ಏನು, ಆ ಮೀನು ಹಿಡ್ಕೊಂಡ್ರೆ ಸೈಜ್ ಏನು, ಎರಡು ಚಿಕ್ಕವೇ. ನಾವು ಚಿಕ್ಕದೇ, ಮೀನು ಚಿಕ್ಕದೇ, ಆದರೆ ಆವಾಗಿನ ಜಾಸ್ತಿ ದಪ್ಪ ಮೀನೈತೆ. ಅದು ಹೆಂಗೆ ನುಂಗುತ್ತೆ ಏನೋ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ಆದ್ರೂ ವಿಡಿಯೋ ಚೆನ್ನಾಗಿದೆ. ನಾವು ಹೋಗಿ ಎಷ್ಟು ಮೀನು ಹಿಡ್ಕೊಂಬಂದಿದ್ದೀವಿ ನೋಡ್ಕೊಂಬಂದು. ಏದು ನಮ್ಮ ಗಿಣಿ ಇದ್ದಂಗೆ ಇಷ್ಟೈತೆ. ಹೆಂಗೆ ತಿಂತೈತೆ ಗೊತ್ತಾ? ಹಾಂ, ಇದು ಬಂದ್ಬಿಟ್ಟು ಎರೆಹುಳು ಫ್ರೆಂಡ್ಸ್. ಅದು ಗಾಣಕ್ಕೆ ಹಾಕಂತವ್ರೆ. ಆ ಥರ ಎರೆಹುಳನ್ನ ಗಾಣಕ್ಕೆ ಹಾಕೊಂಬಿಟ್ಟು ನೀರೊಳಕ್ಕೆ ಬಿಡ್ತಾರೆ. ಆವಾಗ ಮೀನು ಬೀಳುತ್ತೆ. ನೋಡ್ಕೊಂಬನ್ನಿ. ಚಿಗುರು ನೋಡಿ ಹಂಗೆ ನೋಡ್ತಾನೆ. ಹಿಡಿತಾನೆ ಅವರು. ನನ್ನ ಬಾಯಿ ಬಂದು ಸಿಕ್ಕಿಟ್ರಲ್ಲ ಅಂತ. ಓಕೆ ಓಕೆ. ರಮ್ಯಾ ವಿಡಿಯೋ ಆನ್ ಮಾಡಿದ್ದೀನಿ. ಎತ್ತೆ ಒಂದು ಮೀನು. ನಾನು ಬಿದ್ದರೆ ಎದ್ದು ಬರೋಕ್ಕಲ್ಲ ಬಿಡು. ನೋಡಿ ಫ್ರೆಂಡ್ಸ್, ಇವರೇ ಮೀನು ಹಿಡಿತಾ ಇರೋದು. ನೋಡಿ, ಇವರು ಓನರ್ ಈ ಕೆರೆಗೆ. ಯಾರಲೇ ಕೆರೆಗೆ ಓನರು? ಅಯ್ಯೋ, ಒಂದು ಹಿಡಿಲಿಲ್ಲ ಫ್ರೆಂಡ್ಸ್. ನೋಡಿ, ಇಲ್ಲಿ ಒಂದು ಹಿಡ್ದವ್ರೆ ನೋಡಿ, ಹಂಗೆ ಓದಾಡ್ತೈತಿ. ಹಿಡಿಯೋಕ್ಕಾಯ್ತಿಲ್ಲ ನೋಡಿ. ಎಷ್ಟೊತ್ತು ತಗಿಕೊಂಡದ್ದು ಬ್ಯಾಗ್ ಹಿಡಿ ಬೇಗ. ನಾನು ಆಸೆ ಬಿದ್ದು ಮೀನು ಹಿಡಿಯೋಕೆ ಬಂದಾಗಲೂ ಯಾರನ್ನ ಬಂದು ನಿಂತರು. ಫಸ್ಟ್ ಹುಳ ಮಾಡ್ಕೋ. ಏನು ಬಂತೆ ರಮ್ಯಾ? ಏ ಚಿಗ್ರಾ, ಚಿಗ್ರಾ, ಚಿಗ್ರಾ. ಹಾಕ್ಕೊಟ್ರು ರಮ್ಯ. ಹೇಳು ಅಮ್ಮ.